ಉದ್ಧವ್ ಠಾಕ್ರೆ ಶಿವಸೇನಾದ ನಾಯಕ ಸಂಜಯ್ ರಾವುತ್ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಅಂದ್ರೆ ಇವರು ಸಂಚಲನ ಸೃಷ್ಟಿ ಮಾಡೋದಕ್ಕೆ ಸ್ಟಂಟ್ ಮಾಡ್ತಾರೆ ಅನ್ನೋದು. ಈಗ ಸಂಜಯ್ ಜಿ, ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ, ನೀವು ಕ್ರೈಮ್ ರಿಪೋರ್ಟರ್ ಆಗಿದ್ರಿ. ಮತ್ತೆ ನೀವು ಕ್ರೈಮ್ ರಿಪೋರ್ಟರ್ ಆಗಿದ್ದಾಗ ತುಂಬಾ ಒಳ್ಳೆ ಸಂಚಲನಕಾರಿ ಸುದ್ದಿಗಳನ್ನ ಬರೀತಾ ಇದ್ರಿ. ಸೊ ಆ ಅಭ್ಯಾಸ ಇನ್ನೂ ನಿಮ್ಮನ್ನ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಹೇಳಿಕೆಗಳಿಂದ, ನಿಮ್ಮ ಲೇಖನಿಯಿಂದ ರಾಜಕೀಯದಲ್ಲಿ ದಿನ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತೀರಾ. ರಾಜಕೀಯ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಆಗೋಗ್ಬಿಟ್ಟಿದೆ. ಇತ್ತೀಚೆಗೆ ಎಲ್ಲದಕ್ಕಿಂತ ಜಾಸ್ತಿ ಕ್ರೈಮ್ಸ್ ರಾಜಕೀಯದಲ್ಲೇ ಆಗ್ತಾ ಇದೆ. ಮತ್ತೆ ನೀವಾಗ್ಲೇ ಹೇಳಿದ್ರಲ್ಲ, ನಾನು ಸ್ಟಂಟ್ ಮಾಡ್ತೀನಿ, ನಾವುಗಳು ಸ್ಟಂಟ್ ಮಾಡ್ತೀವಿ ಅಂತ. ಅದಕ್ಕೆ ನೀವು ನನಗೊಂದು ಉದಾಹರಣೆ ಕೊಡಿ, ಸ್ಟಂಟ್ ಯಾವುದು ಅಂತ. ಯಾಕೆ ಬೇಕಾದಷ್ಟು ಉದಾಹರಣೆ ಕೊಡಿ. ಮೊದಲನೇ ಉದಾಹರಣೆ, ನೀವು ಇತ್ತೀಚೆಗಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರಿ. ಶಿವಸೇನಾದ ಹೆಸರು ಮತ್ತೆ ಚುನಾವಣೆ ಚಿಹ್ನೆ ಕೈವಶ ಮಾಡ್ಕೊಳ್ಳೋದಕ್ಕೆ 2,000 ಕೋಟಿ ರೂಪಾಯಿ ಕೈ ಬದಲಾಯಿಸಿವೆ ಅಂತ. ಅದ್ರಲ್ಲಿ ಸುಳ್ಳೇನಿದೆ? ಸೊ ಸತ್ಯ ಏನು ಅಂತ ನೀವೇ ಹೇಳಿ. ಸತ್ಯ ಹೇಳ್ತೀನಿ ಕೇಳಿ. ನಾನು ಯಾವಾಗ್ಲೂ ಸತ್ಯನೇ ಹೇಳೋದು. ನೋಡಿ, ಇವತ್ತು ರಾಜಕೀಯ ಅನ್ನೋದು ಬರೀ ದುಡ್ಡಿನ ಆಟ ಆಗೋಗಿದೆ. ಅದನ್ನ ಈ ಅದಾಲತು ಒಪ್ಪುತ್ತೆ, ಜಡ್ಜ್ ಸಾಹೇಬ್ರು ಕೂಡ ಒಪ್ತಾರೆ. ದುಡ್ಡಿನ ಆಟ ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ರಾಜಕೀಯದಲ್ಲಿ ನಡೀತಾ ಇದೆ. ಮತ್ತೆ ದುಡ್ಡಿಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಪಾರ್ಟಿನ ಯಾರಾದ್ರೂ ಮುರಿದಾಕಕ್ಕಾಗ್ತಿತ್ತಾ? ಸರ್ಕಾರಗಳು ನಿಲ್ಲೋದು ಅಷ್ಟೇ, ಸರ್ಕಾರಗಳು ಬೀಳೋದು ಅಷ್ಟೇ, ಎಲ್ಲ ಹಣಬಲದಿಂದಾನೇ ನಡೆಯೋದು. ಆದ್ರೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಏನಿದ್ದಾರೆ, ಅವ್ರು ಹೇಳ್ತಿದ್ರು ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ. ಅಲ್ಲ, ಈ ದೇಶದಲ್ಲಿ ಯಾವಾಗ ಯಾವುದು ಸ್ವತಂತ್ರ ಮತ್ತೆ ನಿಷ್ಪಕ್ಷವಾಗಿದೆ ಅಂತ ಹೇಳಿ ನೋಡೋಣ. ಈಗ ಕೊನೆಗಿರೋ ಆಶಾಕಿರಣ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಷ್ಟೇ. ಉಳಿದಂತೆ ನ್ಯಾಯಾಲಯ ಇರಲಿ, ಚುನಾವಣಾ ಆಯೋಗ ಇರಲಿ, ಕೇಂದ್ರೀಯ ತನಿಖಾ ಏಜೆನ್ಸಿ ಇರಲಿ, ನಾನು ಹೇಳಿದ ಒಂದೇ ಒಂದು ಮಾತು, ಇಲ್ಲಿವರೆಗೂ 2,000 ಕೋಟಿ ರೂಪಾಯಿ ಈ ಮಹಾರಾಷ್ಟ್ರದ ರಾಜಕೀಯದ ಆಟದಲ್ಲಿ ಖರ್ಚಾಗಿದೆ. ಮತ್ತೆ ಅದರ ಈ ಒಂದು ಪ್ಯಾಕೇಜಲ್ಲಿ ಶಿವಸೇನಾದ ಹೆಸರು ಮತ್ತೆ ಚುನಾವಣಾ ಚಿಹ್ನೆ ಕೂಡ ಬರುತ್ತೆ. ಮಹಾರಾಷ್ಟ್ರದಲ್ಲಿ ಇಡೀ ದೇಶದಲ್ಲೇ ಒಂದು ಘೋಷಣೆ ಜನಪ್ರಿಯ ಆಗಿದೆ. ಅದೇ ಈ ನಮ್ಮ ಕಿತ್ಕೊಂಡು ಹೋಗಿರೋ ಸಚಿವರು ಹೊರಟಾಗ ಜನನೇ ಹೇಳ್ತಾರೆ, 50 ಕೊಟ್ರೆ ಎಲ್ಲ ಓಕೆ. ಈ 50 ಕೊಟ್ರೆ ಅಂದ್ರೆ 50 ಕೋಟಿ ಕೊಟ್ಟು ನಿಮ್ಮನ್ನ ಖರೀದಿಸಿದ್ದಾರೆ ಅನ್ನೋದು ಇಡೀ ಮಹಾರಾಷ್ಟ್ರಕ್ಕೆ, ಇಡೀ ದೇಶಕ್ಕೆ ಗೊತ್ತಿದೆ ಬಿಡಿ. ಅದನ್ನ ಅವರು ನಿರಾಕರಿಸ್ತಿಲ್ಲ. ಈಗ ನೀವೇ ನೋಡಿ, ನಮ್ಮ 50 MLAಗಳು ಅವ್ರ ಜೊತೆ ಹೋಗಿದ್ದಾರೆ ಅಂದ್ರೆ ತಲೆಗೆ 50 ಕೋಟಿ ಅಂತ ಲೆಕ್ಕ ಹಾಕಿದ್ರೆ 2,000 ಕೋಟಿ ಆಗೋಯ್ತಲ್ಲ. ಇದ್ರಲ್ಲಿ ತಪ್ಪೇನಿದೆ ಹೇಳಿ? ಇದೇ ಆಧಾರದ ಮೇಲೆ ತಾನೇ ಚುನಾವಣಾ ಆಯೋಗನೂ ಬಹುಮತ ನೋಡಿದ್ದು. ಈ 50 ಜನಗಳ ಮತ ಎಣಿಕೆ ಏನ್ ಮಾಡಿದ್ದಾರೆ? ನೀವು ಚುನಾವಣಾ ಆಯೋಗಕ್ಕೆ ಹೇಳಿದ್ರ 2,000 ಕೋಟಿ ಖರ್ಚು ಮಾಡಿದ್ದಕ್ಕೆ ಈ ಸರ್ಕಾರ ರಚಕ್ಕಾಗಿದ್ದು ಅಂತ? ಯಾವ ವಿಷಯ ಇಡೀ ದೇಶಕ್ಕೆ ಗೊತ್ತಿದೆಯೋ ಅದು ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ವಾ? ಈ ದೇಶದ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ. ಸೊ ಎಂಥ ಅದ್ಭುತವಾದ ಚುನಾವಣಾ ಆಯೋಗ ನಮ್ದು, ಅವ್ರಿಗಂತೂ ಗೊತ್ತಿರಲೇಬೇಕಲ್ವಾ? ಹೇಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ, ನೀವ್ ಹೇಳ್ತಿರೋ 2,000 ಕೋಟಿ ಬರೀ ನಾನು ಹೇಳ್ತಿರೋ ತುಂಬಾ ಕಮ್ಮಿ ಮೊತ್ತ. ನಿಜವಾದ ಮೊತ್ತ ಹೇಳ್ತೀನಿ, ಲೆಕ್ಕ ಕೊಡ್ತೀನಿ ಎಲ್ರದೂ. ಅವ್ರು ಹೇಳ್ತಾ ಇದ್ದಾರೆ ನಿಮ್ದು ಅಂದ್ರೆ ಶಿವಸೇನಾದು 384 ಕೋಟಿ ರೂಪಾಯಿ ಪ್ರಾಪರ್ಟಿ ಏನಿದೆ, ಸಂಜಯ್ ರಾವತ್ ಅವ್ರಿಗೆ ಅದೆಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂತ ಚಿಂತೆ ಜಾಸ್ತಿ ಆಗಿದೆ. ಅಲ್ಲ, ದೇಶದ ರಾಜಕೀಯದಲ್ಲಿ 300 ಕೋಟಿ ಎಲ್ಲ ಒಂದು ಲೆಕ್ಕನ ಹೇಳಿ, ನೀವೇ ಹೇಳಿ. ನಮ್ದು ಎಷ್ಟು ವರ್ಷದ ಹಳೆ ಪಾರ್ಟಿ. ನಮ್ ಪಾರ್ಟಿಗೆ ಕಮ್ಮಿ ಅಂದ್ರೂ 50 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಎಷ್ಟು ವರ್ಷಗಳಿಂದ ಮುಂಬೈ ಮತ್ತೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಕೇಂದ್ರದಲ್ಲೂ ನಾವು ಕೆಲಸ ಮಾಡಿದೀವಿ. ಸೊ ಇಂಥ ಒಂದು ಪಾರ್ಟಿ ಫಂಡ್ ಹೆಸರಲ್ಲಿ ಒಂದು 300-400 ಕೋಟಿ ಒಂದು ಪಾರ್ಟಿ ಜಮಾ ಮಾಡಿದೆ ಅಂದ್ರೆ ಶಿಂಡೆ ಸಾಹೇಬ್ರು ಹೊಟ್ಟೆ ಉರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅವ್ರಿಗೆ ಇದು ತುಂಬಾ ಕಮ್ಮಿ ಅಂತ ಅನ್ನಿಸ್ಬೇಕು. ಅವ್ರಿಗೆ ಇನ್ನೂ ಒಂದ್ ಅನ್ಸುತ್ತೆ ಏನಂದ್ರೆ, ಈಗ ಮಾತೋಶ್ರೀ ಮೇಲೂ ಕಬ್ಜಾ ಆಗ್ಬೋದು ಅಂತ. ಯಾಕಂದ್ರೆ ಮಾತೋಶ್ರೀನ ಬಾಳಾ ಸಾಹೇಬ್ರು ಒಂದು ಫ್ಲೋರ್ ಒಬ್ಬ ಮಗನ ಹೆಸರಿಗೆ ಮಾಡಿದ್ರು, ಇನ್ನೊಂದನ್ನ ಇನ್ನೊಬ್ರ ಹೆಸರಿಗೆ, ಮತ್ತೆ 3ನೇದನ್ನ ಶಿವಸೇನಾಗ್ ಮಾಡಿದ್ರು. ನೋಡಿ, ಚುನಾವಣಾ ಆಯೋಗದ ಮೂಲಕ ಇವರುಗಳು ಏನು ಶಿವಸೇನಾ ಮತ್ತೆ ನಮ್ಮ ಧನಸ್ ಬಾಣನ ಕಬ್ಜಾ ಮಾಡ್ಕೊಂಡಿದಾರಲ್ಲ, ಅದನ್ನ ಸಂಭಾಳಿಸ್ಲಿ 2-3 ತಿಂಗಳ ತನಕ. ಆಗ್ಲೇ ಅವ್ರ ತಾಕತ್ತೇನು ಅಂತ ಗೊತ್ತಾಗೋದು. ಈ ಗೋಲ್ಮಾಲ್ ಏನ್ ನಡೀತಾ ಇದೆಯೋ ಇದು ಕೆಲವು ದಿನಗಳಷ್ಟೇ ನಡೆಯೋದು. ಅಸಲಿ ಶಿವಸೇನಾ ಪಬ್ಲಿಕ್ ಹತ್ರ ಇದೆ, ಜನತೆ ಹತ್ರ ಇದೆ. ನೀವೇ ಕಾದ್ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ. ಆದ್ರೆ 40 MLAಗಳು ಅವ್ರ ಹತ್ರ ನೋಡಿ, 40 MLAಗಳಿಂದ ಪಾರ್ಟಿ ಆಗ್ಬಿಡೋದಿಲ್ಲ. 40 MLAಗಳನ್ನ ಗೆಲ್ಲಿಸಿದವ್ರು ಯಾರು? MLA ಮಾಡಿದವ್ರು ಯಾರು? ಪಾರ್ಟಿನೇ ಮಾಡಿದ್ದು ಉದ್ಧವ್ ಠಾಕ್ರೆ ಅವ್ರು ಮಾಡಿದ್ದು. ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಹೆಸರು ಮೇಲೆ ಆರಿಸಿ ಬಂದಿದ್ದೇವ್ರು. ನಾವೆಲ್ಲರೂ ಶ್ರಮ ಪಟ್ಟಿದ್ದೀವಿ, ಜನತೆ ಅವರಿಗೆ ವೋಟ್ ಹಾಕಿದ್ದಾರೆ. ಅಲ್ಲ, ಈಗ 40 ಜನ ವಾಪಸ್ ಚುನಾವಣೆಯಲ್ಲಿ ನಿಂತು ತೋರಿಸ್ಲಿ, ಗೆದ್ದುಕೊಂಡು ಬರಲಿ, ಆಮೇಲೆ ಗೊತ್ತಾಗುತ್ತೆ ನಿಜವಾದ ಶಿವಸೇನಾ ಎಲ್ಲಿದೆ ಅಂತ. ಸಂಜಯ್ ಜಿ, ಚುನಾವಣಾ ಆಯೋಗದ ಮಾತು ಬಂತಲ್ಲ, ಚುನಾವಣಾ ಆಯೋಗ ಹೇಳಿದೆ ಶಿವಸೇನಾ ಹೇಗ್ ನಡೀತಿತ್ತು, ಒಂದು ಡೆಮೊಕ್ರೆಟಿಕ್ ಪಾರ್ಟಿ ಆಗಿತ್ತು. ಆದ್ರೆ ಉದ್ಧವ್ ಠಾಕ್ರೆ ತಮಗೆ ಈ ದೇಶದಲ್ಲಿ ಡೆಮೋಕ್ರಸಿ ಉಳ್ಕೊಂಡಿದೆ ಹೇಳಿ? ನೀವು ಶಿವಸೇನಾ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಈ ಪಾರ್ಟಿಲಿ ಯಾರನ್ನ ಪ್ರೆಸಿಡೆಂಟ್ ಮಾಡಬೇಕು, ಯಾರಿಗೆ ಯಾವ ಕೆಲಸ ಕೊಡಬೇಕು,
ಶಿವಸೇನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಇರ್ಲಿ, ಚುನಾವಣಾ ಆಯೋಗ ಒಂದು ಆಚಾರ ಸಂಹಿತೆ ಮಾಡಿದೆ, ನಾವದನ್ನ ಪಾಲಿಸ್ತೀವಿ. ಈಗ ಅಲ್ಲಿರೋರು ಶೇಷನ್ ಅವರಲ್ಲ, ಶೇಷನ್ ಸಾಹೇಬ್ರಿದ್ರಲ್ಲ, ಅವಾಗ ಇವೆಲ್ಲ ನಡೀತಾ ಇತ್ತು, ನಾವ್ ಅಕ್ಸೆಪ್ಟ್ ಮಾಡ್ತಿದ್ವಿ. ಆದ್ರೆ ಇವತ್ತಿನ ಚುನಾವಣಾ ಆಯೋಗ, ಆತ್ಮಾವಲೋಕನದ ಅಗತ್ಯ ಇದೆ ಇವತ್ತಿನ ಚುನಾವಣಾ ಆಯೋಗಕ್ಕೆ. ಸೊ ನಿಮ್ಗೆ ಏನನ್ಸುತ್ತೆ, ಶಿವಸೇನಾ ಒಂದ್ ವೇಳೆ ಸರಿಯಾಗಿ ನಡೀತಾ ಇದ್ದಿದ್ರೆ ಶಿವಸೇನಾದ ಹೆಸರು, ಶಿವಸೇನೆದು ಚುನಾವಣಾ ಚಿಹ್ನೆ, ಇದನ್ನೆಲ್ಲ ಏಕ್ನಾಥ್ ಶಿಂದೆ ಪಾರ್ಟಿಗೆ ಯಾಕೆ ಕೊಟ್ರು ಅಂತ? ಅಲ್ಲಿ ದಿಲ್ಲಿಲ್ ಕೂತಿದಾರಲ್ಲ ಬಿಜೆಪಿ ನಾಯಕರು, ಅವ್ರನ್ನ ಕೇಳಿ. ಠಾಕ್ರೆ ಅವರು ಶಿವಸೇನಾ ಠಾಕ್ರೆ ಸಾಹೇಬರವ್ರ ಜೊತೆಗೇನೆ ತಳ್ಕಾಕೊಂಡಿರುತ್ತಲ್ವಾ. ಈ ಆಪ್ಕೆ ಅದಾಲತ್ ಏನಿದೆ, ಇದು ಶರ್ಮಾಜಿ ಅವ್ರ ಪ್ರೋಗ್ರಾಮು. ಒಂದ್ ವೇಳೆ ಇಲ್ಲಿ ಬರೋನ್ ಯಾವನೋ ಒಬ್ಬ ಲೈಟ್ನವನೋ ಇಲ್ಲ ಯಾರೋ ಕಾರ್ಪೆಂಟರ್ ಹೇಳ್ತಾನೆ, ಇಲ್ಲ ಇದನ್ನೆಲ್ಲ ನಾನು ಮಾಡಿದ್ದು, ಅದಕ್ಕೆ ಆಪ್ಕೆ ಅದಾಲತ್ ನನಗ್ ಸೇರಿದ್ದು ಅಂದ್ರೆ ಹೇಗ್ ನಡೆಯುತ್ತೆ? ಇದು ಯಾವತ್ತು ರಜತ್ ಶರ್ಮಾ ಅವ್ರ ಬ್ರ್ಯಾಂಡು. ಇದು ನಿಮ್ ಜೊತೆಗೆ ಇರುತ್ತೆ, ನಿಮ್ ಜೊತೆಗೆ ನಡೆಯುತ್ತೆ. ಮತ್ತೆ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಒಂದ್ ವೇಳೆ ಹೆಸರು ಹೊರಟೋಯ್ತು, ಚುನಾವಣಾ ಚಿಹ್ನೆ ಹೊರಟೋಯ್ತು, ಒಂದ್ ವೇಳೆ ಠಾಕ್ರೆ ಅವರ ಬ್ರ್ಯಾಂಡ್ ಆಗಿದ್ರೆ ನಡ್ಸ್ಕೊಂಡು ಹೋಗ್ಬೋದಲ್ಲ? ಖಂಡಿತ ನಡೆಸ್ತೀವಿ. ಇಲ್ಲಿವರೆಗೂ ಠಾಕ್ರೆ ಬ್ರ್ಯಾಂಡ್ ಮೇಲೆ ನಡೆದಿರೋದು. ಶಿಂಡೆನು ಠಾಕ್ರೆ ಬ್ರ್ಯಾಂಡ್ದೇ ಪ್ರಾಡಕ್ಟ್ ಅಲ್ವಾ? ಆದ್ರೆ ನೋಡಿ, ನೀವು- ಠಾಕ್ರೆಜಿ ಅವ್ರನ್ನ ಬಿಟ್ಟು ಇವ್ರಿಗೆ ಬದುಕಕ್ಕೆ ಆಗಲ್ಲ, ಅದಕ್ಕೆ ಠಾಕ್ರೆ ಅವ್ರ ಹೆಸರನ್ನೇ ತಗೊಳಕ್ಕೆ. ಈಗ ನೋಡಿ, ಇವ್ರೇನ್ ತಗೊಂಡಿದ್ದಾರೆ? ಶಿವಸೇನೆ ತಗೊಂಡ್ರು, ಧನುಸ್ ಬಾಣ ತಗೊಂಡ್ರು. ನನ್ಗೆ ಯಾರೋ ಹೇಳ್ತಾ ಇದ್ರು, ನಾಳೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಠಾಕ್ರೆ ಅನ್ನೋ ಹೆಸರನ್ನು ತಗೊಂಡ್ಬಿಡ್ತಾರೆ ಅಂತ. ಇದೊಂದೇ ಮಿಕ್ಕಿರೋದು, ಯಾಕೆಂದ್ರೆ ಠಾಕ್ರೆ ಇಲ್ದೆ ಇವ್ರ ಆಟ ಏನು ನಡೆಯೋದಿಲ್ಲ. ಸರಿ, ನೀವು ಇಬ್ರು ಮಧ್ಯೆ ಒಂದು ಒಪ್ಪಂದ ಮಾಡಿಸ್ಬೋದಲ್ಲ? ಠಾಕ್ರೆ ಹೆಸರು ಸಿಕ್ಬಿಡುತ್ತೆ, ಪಾರ್ಟಿ ಅದ್ರ ಅವಶ್ಯಕತೆ ಏನೂ ಇಲ್ಲ. ಈಗೆಲ್ಲ ಬಾಗ್ಲೂ ಬಂದಾಗೋಗಿದೆ. ನಾವೇ ನಿಮ್ಮನ್ನು ಹೊರಗಡೆ ಹಾಕಿಲ್ಲ, ನೀವೇ ಓಡ್ ಹೋಗಿದ್ದು. ನೀವು ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದೀರಾ. ನೀವು ಇಡಿ ಮತ್ತೆ ಸಿಬಿಐಗೆ ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದೀರಾ. ನೀವು ಯೋಚನೆ ಮಾಡ್ಲಿಲ್ಲ, ಈ ಪಾರ್ಟಿ ಏನಿದೆ ಇದು ನಮಗ್ ಜನ್ಮ ಕೊಟ್ಟಿದೆ. ಯಾವ ಪಾರ್ಟಿ ನಮಗೆ ಹೆಸರು ಕೊಡ್ತೋ, ಸರ್ವಸ್ವನೂ ಕೊಡ್ತೋ, ಆ ಪಾರ್ಟಿಗೆ ನೀವು ಬೆನ್ನಿಗೆ ಚೂರಿ ಹಾಕಿ ಓಡ್ ಹೋಗಿದ್ದೀರಾ. ಇಂಥ ಜನಗಳ ಜೊತೆ ಸಂಬಂಧ ಯಾಕಿಟ್ಕೋಬೇಕು? ಶಿವಸೇನೆಗೆ ಅಧಿಕಾರದ ದಾಹ ಇಲ್ಲ. ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ. ಇವತ್ತು ಹೊರಟೋಗಿದೆ, ಮತ್ತೆ ನಮ್ ಕೈಗೆ ಬರುತ್ತೆ. ಮಹಾರಾಷ್ಟ್ರ ಇದೆ, ದೇಶ ಇದೆ, ಜನ ಪ್ರತಿಯೊಂದನ್ನು ನೋಡ್ತಿರ್ತಾರೆ. ಆದ್ರೆ ನಾನು ಸಾಮ್ನಾದಲ್ಲಿ ಒಂದು ದೊಡ್ಡ ಸೆನ್ಸೇಷನಲ್ ಕೇಸನ್ನ ಎಡಿಟೋರಿಯಲ್ನಲ್ಲಿ ನಾನು ಓದಿದ್ದೆ. ಮಹಾರಾಷ್ಟ್ರ ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ, ಚಲಾಯಿಸೋದಕ್ಕೆ ಮಾಟಮಂತ್ರ ನಡೀತಾ ಇದೆ. ನಿಂಬೆಹಣ್ಣು, ಮೆಣಸಿನಕಾಯಿ, ಕರಿ ಬೊಂಬೆಗಳ ಪ್ರಯೋಗ ಆಗ್ತಿದೆ ಇದ್ರ ಬಗ್ಗೆ ಅಂತ. ನೀವು ಜನತೆ ಹತ್ರ ಹೋಗಿ ಸರ್ವೆ ಮಾಡಿ ನೋಡಿ, ಜನತೆ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ ಅಂತ. ಅಲ್ಲ, ನಿಜವಾಗ್ಲೂ ಹಿಂಗ್ ನಡೆಯತ್ತಾ? ನೀವು ಹೋಗಿ ಶಾಸಕರ ಭವನಕ್ಕೆ ಹೋಗಿ ನೋಡಿ, ಇಲ್ಲ ಸಿಎಂ ಮನೆಗೆ ಹೋಗಿ ನೋಡಿ ಏನ್ ನಡೀತಾ ಇದೆ ಅಂತ. ಗುವಾಹಟಿಯಲ್ಲಿ ಒಂದ್ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲೇನ್ ಮಾಡ್ತಾ ಇದ್ರು? ಯಾವ್ದನ್ನ ಬಲಿ ಕೊಟ್ರು ನೋಡಿ. ನಾನು ಓದ್ದೆ, ಆ ಕಾಮಾಖ್ಯ ಮಂದಿರದಲ್ಲಿ ಕೋಣಗಳನ್ನ ಬಲಿ ಕೊಟ್ರು ಅಂತ. ಅಧಿಕಾರದಲ್ಲಿ ಇರಬೇಕು ಅಂತ, ಅಧಿಕಾರಕ್ಕೆ ಬರಬೇಕು ಅಂತ, ಎಲ್ಲ ಚೆನ್ನಾಗಾಗ್ಲಿ ಅಂತ ಬಲಿ ಕೊಟ್ರು. ಎಲ್ರಿಗೂ ಗೊತ್ತಿದೆ. ಅದ್ರಲ್ಲಿ ಮುಚ್ಚಿಡುವಂಥದ್ದೇನಿದೆ ಸ್ವಾಮಿ ಹೇಳಿ? ಇಲ್ಲ ನೀವೇನಾದ್ರೂ ಒಂದು ದೊಡ್ಡ ರಹಸ್ಯನ ಸ್ಫೋಟ ಮಾಡೋದಕ್ಕೆ ಹೊರಟಿದ್ದೀರಾ? ಇಲ್ಲ, ನೀವು ಮಹಾರಾಷ್ಟ್ರದ ಮನೆಗೂ ಹೋಗಿ ಕೇಳಿ, ಇದೇನು ಮಾಟ ಮಂತ್ರ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಅಂತ. ಮಹಾರಾಷ್ಟ್ರದ ನೋಡಿ, ಮನೆ ಮನೆಯಲ್ಲೂ ಗೊತ್ತಿರೋ ವ್ಯಕ್ತಿನ ನಾನು ಕೇಳಿದ್ದೀನಿ. ಇದು ಮಹಾರಾಷ್ಟ್ರದ ಪರಂಪರೆ ಅಲ್ಲ. ಈ ಅಂಧಶ್ರದ್ಧೆ ಇವೆಲ್ಲ ಏನಿದೆ, ಇದು ಅಲ್ಲ, ಮಹಾರಾಷ್ಟ್ರದ ಇದನ್ನೆಲ್ಲ ಪರಂಪರೆ ಅಲ್ಲ. ಮಾಡಿದ್ರಲ್ಲ, ಇದ್ರ ಪರಿಣಾಮ ಎಲ್ಲಾದ್ರೂ ಕಾಣಿಸ್ಕೊಳ್ತಾ? ಎಂಥದ್ದು ಇಲ್ಲ. ಛೇ, ಮಾಟ ಮಂತ್ರದ ಸರ್ಕಾರ ಬಂದಿದೆ, ಜನಗಳ ಶ್ರದ್ಧೆಯಿಂದ ಹೊರಟೋಗುತ್ತೆ. ಆದ್ರೆ ನೀವೇ ಬರ್ದಿದ್ರಲ್ಲ, ಅಂದ್ರೆ ಸುಪ್ರಿಯಾಜಿ ಅವರ ಸೀರೆ ಸುಟ್ಟೋಯ್ತು, ಯಾರಿಗೋ ಆಕ್ಸಿಡೆಂಟ್ ಆಗೋಯ್ತು. ಇಂಥ ವಿಷಯಗಳು ಮಹಾರಾಷ್ಟ್ರದಲ್ಲಿ ತುಂಬಾನೇ ನಡೆದು ಹೋಗಿದೆ. ಇಂಥ ದುರ್ಘಟನೆಗಳು ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಜನ ಹೇಳ್ತಿದ್ದಾರೆ ಮಾಟ ಮಂತ್ರ ಅಂತ. ಇದರಿಂದಲೇ ಸರ್ಕಾರದ ಹೆಸರು ಹಾಳಾಗಿದೆ. ಮಾಟ ಮಂತ್ರ ನಾನು ನಿಮ್ಗೆ ಸರ್ಕಾರ ನೆನ್ಪು ಅಂತ. ಮಾಡ್ತೀನಿ ನೀವೇನ್ ಬರ್ದಿದ್ರಿ ಅಂತ. ನೀವು ಬರೀತೀರಾ, ಸುಪ್ರಿಯಾಜಿ ಅವರ ಸೀರೆಗೆ ಬೆಂಕಿ ಬಿದ್ದಿತ್ತು, ಅಜಿತ್ ಪವಾರ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ರು, ಸಾವಿಂದ ಪಾರಾಗ್ ಬಂದ್ರು, ಬಾಲಾಸಾಬ್ ಥೊರೋಟ್ ಅವರ ಹೆಗ್ಲು ಮುರಿದೋಯ್ತು, ಧನಂಜಯ್ ಮುಂಡೆ ಅವರಿಗೆ ಆಕ್ಸಿಡೆಂಟ್ ಆಗೋಯ್ತು, ಸಂಜಯ್ ರಾವತ್ ಜೈಲಿಗೆ ಹೊರಟೋದ್ರು. ಇದೆಲ್ಲ ಮಾಟ ಮಂತ್ರದಿಂದ ಆಯ್ತು ಅಂತ. ವಿನಾಯಕ್ ಮೇಟೆ ಅವರ ಡೆತ್ ಆಗೋಯ್ತು, ನಮ್ಮ ಇನ್ನೊಬ್ರು ಲೀಡರ್ ಅವರು. ಜನ ಹೀಗೆ ಹೇಳ್ತಿದ್ದಾರೆ ಅಂತ ಬರ್ದಿದ್ದೀನಿ ಮುಂದೆ. ಒಂದು ಲೈನ್ ಓದೋದನ್ನ ಮರ್ತಿದ್ದೀರಾ ನೀವು. ಮಹಾರಾಷ್ಟ್ರದ ಜನರ ಭಾವನೆ ಹೀಗಿದೆ ಅಂತ. ಅಲ್ಲ, ನೀವೇನೋ ಜನತೆಯ ಭಾವನೆ ಅನ್ನೋ ಹೆಸರಲ್ಲಿ ಬರ್ದಿದ್ದೀರಾ, ಆದ್ರೆ ಇನ್ನೂ ಒಂದ್ ಬರ್ದಿದ್ದೀರಾ, ಇದರಿಂದ ವಿರೋಧ ಪಕ್ಷದ ನಾಯಕರೆಲ್ಲರೂ ಆಸ್ಪತ್ರೆ ಬೆಡ್ಗಳಲ್ಲಿ ಮಲ್ಕೊಂಡಿದ್ದಾರೆ ಅಂತ. ಇದೇ ಈ ಸರ್ಕಾರದ್ದು ಮತ್ತೆ ಕೆಲವರ ಆಸೆಯಾಗಿದೆ. ಅಂದ್ರೆ ನಮ್ಮ ಥರ ಜನಗಳೇನಿದೀವಿ, ಯಾರು ದನಿ ಎತ್ತು ಮಾತಾಡ್ತೀವಿ, ನಿಜ ಹೇಳ್ತೀವಿ, ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಒಂದು ಅಂಥವ್ರನ್ನ ಜೈಲಿಗೆ ಕಳಿಸಿ, ಇಲ್ಲ ಮುಗ್ಸಾಕ್ಬಿಡಿ, ಯಾವ್ದಾದ್ರೂ ರೀತಿನಲ್ಲಿ. ಆದ್ರೂ ಕೂಡ ನಾವೆಲ್ಲರೂ ಬದುಕಿದೀವಿ, ಇಲ್ಲಿವರೆಗೂ ಬಂದು ತಲುಪಿದೀವಿ ಅದಾಲತ್ಗೆ. ನನಗೇನನ್ಸುತ್ತೆ ಅಂದ್ರೆ, ಇನ್ನು ಕೆಲವು ದಿನಗಳಷ್ಟೇ ಈ ನಮ್ಮ ದೇಶ ಮತ್ತೊಮ್ಮೆ ಸ್ವತಂತ್ರ ಆಗತ್ತೆ. ಕೆಲವು ದಿನಗಳಲ್ಲಿ ಅವರ ಬ್ಲ್ಯಾಕ್ ಮ್ಯಾಜಿಕ್ ಮುಗ್ದೋಗತ್ತಾ? ಮ್ಯಾಜಿಕ್ಕು ಒಂದ್ ಕಡೆ ಇರುತ್ತಷ್ಟೇ. ಬಾಳಾ ಸಾಹೇಬ್ ಅವ್ರದ್ದು ಒಂದು ಮ್ಯಾಜಿಕ್ ಇತ್ತು, ನಾನು ಆ ಮ್ಯಾಜಿಕ್ ನಂಬ್ತೀನಿ.
ಆದ್ರೆ ಇದ್ರಲ್ಲಿ ನೀವು ಬರ್ದಿದ್ದೀರಾ ಉದ್ಧವ್ ಠಾಕ್ರೆ ಕೂಡ ಹುಷಾರ್ ತಪ್ಪಿದ್ರು ಮಳೆನಲ್ಲಿ, ಅವ್ರ ಮೇಲೂ ಮಾಟ ಮಾಡಿಸಲಾಗಿತ್ತು ಅಂತನಾ? ಇವೆಲ್ಲ ಏನ್ ನಡೀತಾ ಇತ್ತು ಒಂದ್ 6-7 ತಿಂಗಳಿಂದ 1 ವರ್ಷದಿಂದ ಇಡೀ ಮಹಾರಾಷ್ಟ್ರದಲ್ಲಿ ಆತಂಕ ಮೂಡಿತು. ಉದ್ಧವ್ ಠಾಕ್ರೆ ಅಂತ ಒಬ್ಬ ವ್ಯಕ್ತಿ ಹುಷಾರ್ ತಪ್ಪಿದ್ರು, ಅನ್ಕಾನ್ಶಿಯಸ್ ಆಗ್ಬಿಟ್ರು. ಅವ್ರು ಅನ್ಕಾನ್ಶಿಯಸ್ ಆದ್ಮೇಲೆ ಇವ್ರುಗಳು ಸರ್ಕಾರ ಬೀಳ್ಸೋ ಕೆಲಸ ಶುರು ಹಚ್ಕೊಂಡ್ರು. ನಮ್ಮ ನಾಯಕರು ಹಾಸಿಗೆ ಹಿಡ್ದಿದ್ದಾರೆ, ನಮ್ಮ ನಾಯಕರು ಆಸ್ಪತ್ರೆಯಲ್ಲಿದ್ದಾರೆ, ನಮ್ಮ ನಾಯಕರು ಪ್ರಜ್ಞೆ ತಪ್ಪಿದ್ದಾರೆ. ಮತ್ತೆ ಅವ್ರ ಕೆಲವು ಗೆಳೆಯರು ಅದನ್ನ ಕ್ಯಾಶ್ ಮಾಡ್ಕೊಳ್ಳೋಕೆ ಸರ್ಕಾರನ ಬೀಳ್ಸಕ್ ನಿಂತುಬಿಟ್ರೆ ಅದರರ್ಥ ಏನ್ ಹೇಳಿ? ಇದನ್ಯಾರಾದ್ರೂ ಮಾನವೀಯತೆ ಅಂತಾರ? ಆದ್ರೆ ನೀವ್ ಹೋಗಿದ್ರಲ್ಲ ನ್ಯಾಯಾಲಯಕ್ಕೆ ಅವರ ವಿರುದ್ಧ ಹೋರಾಡಕ್ಕೆ. ಹೋರಾಡ್ತಾ ಇರ್ತೀವಿ, ನಮ್ಮ ಇಡೀ ಜೀವನಾನೇ ಆದ್ರೆ ಹೋರಾಟಕ್ಕೆ ಎಷ್ಟು ಅಂತ. ವಿಚಿತ್ರ ಅಲ್ವಾ, ನೀವು ನ್ಯಾಯಾಲಯದಲ್ಲಿ ಹೋರಾಟನೂ ಮಾಡ್ತೀರಾ ಮತ್ತೆ ನೀವೇ ಬರೀತೀರಾ ನ್ಯಾಯಾಂಗ ವ್ಯವಸ್ಥೆ ಕೆಲವರ ಸೂಳೆ ಆಗಿದೆ ಅಂತ. ಹಾ, ನಾನದನ್ನ ಬರೆದಿದ್ದೀನಿ, ಅದನ್ನ ನಂಬ್ತೀನಿ ಕೂಡ. ಇವತ್ತಿದನ್ನ ನಾನೊಬ್ನೇ ಹೇಳ್ತಿರೋದಲ್ಲ. ಒಂದ್ ವೇಳೆ ನಾನೊಬ್ನೇ ಹೇಳಿದ್ದಿದ್ರೆ ನಾನೊಪ್ತಾ ಇದ್ದೆ, ಹೌದು ನಂದೇ ತಪ್ಪು ಅಂತ. ಇವತ್ತು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಜನಗಳು, ಕಾನೂನಿನ ತಜ್ಞರು ಇದೇ ಮಾತನ್ನ ಹೇಳ್ತಿರೋದು, ಇವತ್ತು ಈ ದೇಶದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ನಾನಾಗ್ಲೇ ಹೇಳಿದ್ದು, ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ಏಕೈಕ ಆಶಾ ಕಿರಣ ಆಗಿ ಉಳಿದಿದೆ, ಮತ್ತಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀವು ಸ್ವಲ್ಪ ಜಾಸ್ತಿನೇ ಸಂಚಲನ ಸೃಷ್ಟಿ ಮಾಡ್ತೀರಾ ಅಲ್ವಾ? ನೀವು ಹೇಳ್ತೀರಿ ಈ ಸಂಸತ್ತು ಹಿಜಡಾಗಳ ಹವೇಲಿ ಅಂತ. ಇದನ್ನ ನಾನು ಹೇಳಿದ್ದಲ್ಲ, ಮಹಾರಾಷ್ಟ್ರದಲ್ಲಿ ಒಬ್ರು ಕವಿ ಇದ್ದಾರೆ, ಅಣ್ಣಾ ಭಾವು ಸಾಠೆ ಅಂತ. ಇದು ಅವರು ಬರೆದಿರುವಂತ ಒಂದು ಕವಿತೆ. ಇದು ಅದರದು ನೀವೇ ನೋಡಿ, ಇನ್ನು ಮುಂದಕ್ಕೆ ಇರುತ್ತೆ. ನೀವು ಬರೀತೀರಾ ದುಃಖ ತೋಡಿಕೊಳ್ಳಲಿ ಯಾರಲ್ಲಿ, ನ್ಯಾಯ ವ್ಯವಸ್ಥೆಯೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇಲ್ಲಿ. ಡೆಫಿನೆಟ್ಲಿ ರಾಜ್ಯಪಾಲರಾಗ್ಬಿಡ್ತಾರೆ ನ್ಯಾಯಾಧೀಶರು. ನಮ್ಮ ಕೇಸಲ್ಲಿ ತೀರ್ಪು ಕೊಡ್ತಿದ್ದ ಹಾಗೇನೆ ಒಬ್ರು ರಾಜ್ಯಸಭೆಗೆ ಹೋಗ್ತಾರೆ, ರಾಜ್ಯಪಾಲರಾಗ್ಬಿಡ್ತಾರೆ. ಇನ್ಯಾರೋ ಇದು ಕಾರ್ಪೊರೇಷನ್ ಚೇರ್ಮನ್ ಆಗ್ಬಿಡ್ತಾರೆ. ನ್ಯಾಯಾಧೀಶರು ಏನಿರ್ತಾರೆ, ನ್ಯಾಯಾಲಯದಲ್ಲಿ ಏನು ಕೂತ್ಕೋತಾರೆ, ಕುರ್ಚಿ ಮೇಲೆ ಕೂತಿರ್ತಾರಲ್ಲ, ನನಗೇನ್ ಅನ್ಸುತ್ತೆ ಅಂದ್ರೆ, ಅವರು ತಮ್ಮನ್ನ ತಾವು ನಿಷ್ಪಕ್ಷ ಅಂತ ಅನ್ಕೊಂಡಿದ್ರೆ ಯಾವುದೇ ರೀತಿಯ ರಾಜನೈತಿಕ ಸ್ಥಾನಕ್ಕೂ ಹೋಗ್ಬಾರ್ದು. ಅವರು ರಿಟೈರ್ ಆದ್ಮೇಲೆ ಇವ್ರ ದೃಷ್ಟಿ ಎಲ್ಲಿರುತ್ತೆ ಅಂದ್ರೆ, ಆಫ್ಟರ್ ರಿಟೈರ್ಮೆಂಟ್ ನನಗೇನು ಸಿಗುತ್ತೆ ಅದರ ಪ್ರಕಾರ ಅವ್ರು ನ್ಯಾಯ ಕೊಡ್ತಾರೆ. ಸೊ ನಾವ್ ಹೇಗೆ ಇವ್ರನ್ನ ನಂಬಕ್ಕಾಗತ್ತೆ ಹೇಳಿ? ಅಲ್ಲ, ನಿಮಗ್ ಭಯ ಆಗೋದಿಲ್ವಾ? ಒಂದ್ಸಲ ನೀವು ನ್ಯಾಯಾಂಗನ ಇಟ್ಕೊಂಡೋಳು ಅಂತೀರಾ. ನಾನೆಲ್ಲಿ ಹೇಳಿದ್ದೀನಿ ಇಟ್ಕೊಂಡವಳು ಅನ್ನೋ ಪದ ನಾನು ಯೂಸೇ ಮಾಡಿಲ್ಲ. ಖಂಡಿತ ನಾವು ಟೀಕೆ ಟಿಪ್ಪಣಿ ಮಾಡ್ತೀವಿ, ಆದ್ರೆ ಇಟ್ಕೊಂಡವಳು ಅನ್ನೋ ಪದ ನಿಮ್ ಹೆಸರಲ್ಲೇ ಅಚ್ಚಾಗಿದೆ ಇದು. ಅಲ್ಲ, ಅಚ್ಚಾಗಿರ್ಬೋದು. ಇಲ್ಲ, ಇದು ಸಂಜಯ್ ರಾವತ್ ಅವರದ್ದೇ ಟ್ವೀಟು. ನೀವು ಮರಾಠಿನಲ್ಲಿ ಬರೀತೀರಾ. ಇದರ ಟ್ರಾನ್ಸ್ಲೇಷನ್ ಏನು ಅಂತ ನೀವೇ ಹೇಳಿ. ಈ ನ್ಯಾಯ ವ್ಯವಸ್ಥಾ ಕಾಯಿಂಕಾಚ ರಕೇಲ್ ಝಾಲಿ. ಇದು ನಮ್ಮ ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡ ಕವಿಗಳಿದ್ರು, ಅಣ್ಣಾ ಭಾವು ಸಾಠೆ ಅಂತ ಅವ್ರ ಹೆಸರು. ಇದು ಅವರದೊಂದು ಕವಿತೆಯ ಸಾಲು. ಆದ್ರೆ ಇದು ಅವ್ರ ಕವಿತೆ ಅಂತೇನು ನೀವು ಬರ್ದಿಲ್ವಲ್ಲ ಇಲ್ಲಿ. ನೋಡಿ ಈಗ ನಿಮ್ದೇ ಟ್ವಿಟರ್ ಅಕೌಂಟ್ ಅಲ್ಲಿ ಕೈಲಿ ಅರ್ಧಂಬರ್ಧ ಕಾಗದ ಇದೆ. ಜನ ನನ್ನ ಬಗ್ಗೆ ಯಾವಾಗ್ಲೂ ಅರ್ಧಂಬರ್ಧ ಮಾಹಿತಿ ಇಟ್ಕೊಂಡೇ ಮಾತಾಡ್ತಿರ್ತಾರೆ. ಸರಿ, ಪೂರ್ತಿ ವಿಷಯನ ನೀವೇ ಹೇಳ್ಬಿಡಿ. ಇಲ್ಲ ನೋಡಿ, ಇದು ನನ್ನ ಕವಿತೆ ಅಲ್ಲ, ಆದ್ರೆ ನನ್ನ ಭಾವನೆ ಏನಿದೆ ಪೂರ್ತಿ ದೇಶದಲ್ಲೇ ಈ ಭಾವನೆ ಇದೆ. ಇಲ್ಲ, ನನ್ನ ಹತ್ರ ನಿಮ್ದು ಇನ್ನೊಂದು ಹೇಳಿಕೆ ಇದೆ. ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ಗೆ ಹೇಳ್ತೀರಾ, ಇಡಿಗೆ ಹೇಳ್ತೀರಾ ನನ್ ಜೊತೆ ಆಟ ಆಡ್ಬೇಡಿ, ನನ್ ಬೆತ್ಲೆ ಮಂಚ ಅಂತ. ಹೌದ್ರಿ, ಇದ್ರಲ್ಲೇನ್ ತಪ್ಪಿದೆ ಹೇಳಿ? ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನಂಥ ಒಬ್ಬ ವ್ಯಕ್ತಿ ಬೆತ್ಲೆ ಮಂಚ ಅನ್ನೋದಾ ಇಲ್ಲ ಆಟ ಆಡ್ಬೇಡಿ ಅನ್ನೋದಾ? ಎರಡೂನು. ಬೆತ್ಲೆ ಮೀನ್ಸ್ ನನ್ನ ಹತ್ರ ಏನೂ ಇಲ್ಲ, ಕೇವಲ ಬಾಳಾ ಸಾಹೇಬ್ ಅವರ ವಿಚಾರಧಾರೆ ಇದೆ. ನನ್ನ ಹತ್ರ ಈ 5 ರೂಪಾಯಿದೊಂದು ಪೆನ್ ಇದೆಯಲ್ಲ, ಇದು ನನ್ನ ಜೇಬಲ್ಲೇ ಇರುತ್ತೆ. ಇದು ನನ್ನ ತಾಕತ್ತು. ನನ್ನ ಪಾರ್ಟಿ ಇದೆ, ನನ್ನ ಜನ ಇದ್ದಾರೆ. ಅದು ಬಿಟ್ಟು ನಂದು ಅಂತ ಯಾವ ಪ್ರಾಪರ್ಟಿನೂ ಇಲ್ಲ. ಈ ಇಡಿ ಸಿಬಿಐ ಯಾಕೆ ನನ್ನ ಹಿಂದೆ ಬಿದ್ದಿದೆ? ನಾನು ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳ್ತೀನಲ್ಲ, ಅದಕ್ಕ. ಯಾರ್ಯಾರು ಸರ್ಕಾರನ ಪ್ರಶ್ನೆ ಮಾಡ್ತಾರೋ ಅವರು ದೇಶದ್ರೋಹಿಯಾಗೋಗ್ತಾರೆ. ಅವ್ರ ಹಿಂದೆ ಇಡಿ ಸಿಬಿಐನ ಛೂ ಬಿಡ್ತಾರೆ. ಅದು ಮಹಾರಾಷ್ಟ್ರದ ನಾಯಕನೇ ಆಗಿರ್ಲಿ, ಡಿಲ್ಲಿಯವರೇ ಆಗಿರ್ಲಿ, ಛತ್ತೀಸ್ಗಢದವರೇ ಆಗಿರ್ಲಿ, ಪಶ್ಚಿಮ ಬಂಗಾಳದವರೇ ಆಗಿರ್ಲಿ. ಅಲ್ರಿ, ರೂಲಿಂಗ್ ಪಾರ್ಟಿಲೇನ್ ಬರೀ ಸಾಧು ಸಂತರು ಮಹಾತ್ಮರೇ ಇದಾರಾ? ಒಂದ್ಸಲ ಅವ್ರ ಕಡೆನೂ ಹೋಗಿ ನೋಡಿ ಸ್ವಾಮಿ, ಏನಿದೆ. ನಿಮ್ಗೇನಾದ್ರೂ ಮಾಹಿತಿ ಬೇಕಿದ್ರೆ ಕೇಳಿ ಕೊಡ್ತೀವಿ. ಹೇಳಿದ್ರಿ ನನ್ನ ಹತ್ರ 121 ಜನರ ಫೈಲ್ ಇದೆ, ಮತ್ತೆ ನಿಮ್ಗೆ ಎಷ್ಟು ಕೆಲಸ ಕೊಡ್ತೀನಿ ಅಂದ್ರೆ ಇಡಿಗೆ ಉಸಿರಾಡಕ್ಕೂ ಪುರ್ಸೋತಿರಲ್ಲ. ಡೆಫಿನೆಟ್ಲಿ. ಅದರಿಂದ ಒಂದಷ್ಟು ನಾನು ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಯಾವ್ದು ತನಿಖೆ ಆಗಿಲ್ಲ. ಸೊ ಈ 121 ತುಂಬಾ ಜನ ಇದಾರೆ. ಈಗ ತಾನೇ ಒಂದ್ ದೊಡ್ಡ ಹೆಸರು ಬಂತಲ್ಲ. ಯಾವ ದೊಡ್ಡ ಹೆಸರು? ಅದೇ ಇಡೀ ದೇಶದಲ್ಲೇ ಓಡಾಡ್ತಾ ಇದೆಯಲ್ಲ. ಇಲ್ಲಿ ನೋಡಿ ಸ್ವಾಮಿ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳು ನೌಕರಿ ಮಾಡ್ಕೊಂಡೇನು ಬದುಕ್ತಾ ಇದೀವಿ. ನಮ್ಮ ಹಿಂದೆ ಇಡಿ ಬೀಳುತ್ತಲ್ಲ, ಸಿಬಿಐ ಬೀಳುತ್ತಲ್ಲ. ನೋಡಿ, ನಾನು ಹೆದರ್ಕೊಂಡಿಲ್ಲ, ಜೈಲಿಗೆ ಹೋಗಿ ಬಂದಲ್ಲ, ನಾನು ಸರೆಂಡರ್ ಆಗ್ಲಿಲ್ಲ, ನಾನು ಶಿಂಡೆ ಜೊತೆ ಸೇರ್ಕೊಂಡು ಪಕ್ಷ ಬದಲಾಯಿಸ್ಲಿಲ್ಲ.
ನನಗೇನ್ ಆಫರ್ ಇತ್ತು ಗೊತ್ತೇನ್ರಿ? ನನ್ನಂತ ಜನಗಳಿಗೆ ಪಕ್ಷ ಬದಲಿಸಿ ನಮ್ ಜೊತೆಗೆ ನಿಮ್ಗೆ ಬನ್ನಿ. ಎಷ್ಟು ದುಡ್ಡನ್ನ ಆಫರ್ ಮಾಡಿದ್ರು? ನಮ್ಮನ್ನ ಯಾರು ಖರೀದಿ ಮಾಡಕ್ಕಾಗಲ್ಲ ರೀ, ಅದೇ ಪ್ರಾಬ್ಲಮ್ಮು. ದುಡ್ಡಿಗೆ ಮಾರಾಟ ಆಗುವಂತ ವ್ಯಕ್ತಿಗಳಲ್ಲ ನಾವು. ಯಾಕೆಂದ್ರೆ ನಮ್ಮ ಇಡೀ ಜೀವನ ಏನಿದೆ ಅದು ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಜೊತೆ ಕಳೆದಿದ್ದೀವಿ. ನಮ್ಮನ್ನ ಯಾವತ್ತೂ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ. ಅವರಿಂದ ನಮ್ಗೆ ಸಿಕ್ಕಿರೋದು ಎಷ್ಟಿದೆ ಅಂತಂದ್ರೆ ಅದನ್ನ ದುಡ್ಡಿಂದ ಅಳಿಯಕ್ ಸಾಧ್ಯನೇ ಇಲ್ಲ. ಆದ್ರೆ ನಿಮ್ಗೆ ನಿಮ್ಮ ಜೀವಕ್ಕೆ ಅಪಾಯ ಇದೆ, ನೀವೊಂದು ಆರೋಪ ಮಾಡಿದ್ರಿ ಏಕ್ನಾಥ್ ಶಿಂದೆ ಅವರ ಮಗನ್ ಮೇಲೆ ನಿಮ್ ಹೆಸರಲ್ಲಿ ಸುಪಾರಿ ಕೊಟ್ಟಿದ್ದಾರೆ ಅಂತ. ನೋಡಿ, ಇಲ್ಲಿವರೆಗೂ ಈ ಥರದ ಆರೋಪ ನಾನು ಮಾಡಿಲ್ಲ, ನಾನು ಹೆದರ್ಕೊಳ್ಳೋ ಮನುಷ್ಯನೂ ಅಲ್ಲ. ಆದ್ರೆ ನನಗೆ ನಮ್ಮ ನಾಯಕರು ಹೇಳಿದ್ರು, ಉದ್ಧವ್ ಠಾಕ್ರೆ ಅವರು, ಈ ಥರದ ಮಾಹಿತಿ ಇದೆ ಅಂತ. ಈ ಮಾಹಿತಿ ಅವ್ರ ಹತ್ರನೂ ಇದೆ. ಇನ್ನೂ ಕೆಲವರು ಬಂದು ಹೇಳಿದ್ರು ಏನೋ ಆಗ್ತಿದೆ ಅಂತ, ಏನೋ ನಡೀತಾ ಇದೆ, ನಡೆಯೋದ್ರಲ್ಲಿದೆ ಅಂತ. ಸೊ ಇದು ನನ್ನ ಕರ್ತವ್ಯ ಆಗತ್ತೆ. ಇದನ್ನ ಪೊಲೀಸರಿಗೆ ಇಲ್ಲ ಈ ರಾಜ್ಯದ ಗೃಹ ಮಂತ್ರಿಗಳ ಗಮನಕ್ಕೆ ತರಬೇಕು. ನೋಡಿ ಸ್ವಾಮಿ, ಇಂಥ ಇನ್ಫಾರ್ಮೇಶನ್ ನಂಗೆ ಸಿಕ್ಕಿದೆ, ನೀವು ನೋಡ್ಕೊಳ್ಳಿ, ಅಷ್ಟೇ ಮಾಡಿದ್ ನಾನು. ಆದ್ರೆ ದೇವೇಂದ್ರ ಫಡ್ನವೀಸ್ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರೇನ್ ಹೇಳಿದ್ರು ಅಂತಂದ್ರೆ ಈ ಹೇಳಿಕೆನ ಸಂಜಯ್ ರಾವತ್ ಸಂಚಲನ ಸೃಷ್ಟಿ ಮಾಡಕ್ಕೆ ದೇವೇಂದ್ರ ಫಡ್ನವೀಸ್ದು ಹೇಳಿಕೆ ಇದೆಯಲ್ಲ, ಅದು ತುಂಬಾ ಬೇಜವಾಬ್ದಾರಿ ಹೇಳಿಕೆ. ರಾಜ್ಯದ ಗೃಹ ಮಂತ್ರಿ ಈ ಥರದ ಹೇಳಿಕೆ ಕೊಡೋದು ತಪ್ಪಾಗುತ್ತೆ, ತನಿಖೆ ನಡೆಸಬೇಕು. ಈ ಥರದ ಹೇಳಿಕೆಯಿಂದ ನಿಮ್ಮ ಮೇಲಿನ ಮರ್ಯಾದೆ ಕಡಿಮೆ ಆಗ್ಬಿಡುತ್ತೆ ಗೊತ್ತಾ. ಇನ್ನೊಬ್ರು ರೂಲಿಂಗ್ ಪಾರ್ಟಿ ಮಿನಿಸ್ಟರ್ ಇದ್ದಾರೆ, ದೀಪಕ್ ಅಸ್ರೇಕರ್. ಅವ್ರು ಹೇಳಿದ್ರು ಒಂದ್ ವೇಳೆ ಸಂಜಯ್ ರಾವತ್ ಈ ತರದ ಮಾತುಗಳನ್ನ ಆಡಿದ್ರೆ ಅವರನ್ನ ಮತ್ತೆ ಜೈಲಿಗೆ ಕಳಿಸ್ತೀವಿ ಅಂತ. ಅದು ಆಗ್ಲೇ ಹೇಳಿದ್ನಲ್ಲ ನಾನು, ನ್ಯಾಯಾಂಗ ಅವರು ಸೂಳೆ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಅಲ್ವಾ ಹಂಗೇಳಿದವರು. ಅವ್ರನ್ನ ಜೈಲಿಗೆ ಹಾಕ್ಬಿಡ್ತೀನಿ, ಇವ್ರನ್ನ ಜೈಲಿಗೆ ಹಾಕ್ಬಿಡ್ತೀನಿ. ನ್ಯಾಯಾಲಯ ಏನ್ ಅವ್ರ ಅಪ್ಪಂದ? ಈಗ ನೀವೇ ಹೇಳಿ ಸ್ವಾಮಿ ನನಗೆ, ಒಬ್ಬ ಮಂತ್ರಿ ಈ ತರದ ಹೇಳಿಕೆ ಕೊಡ್ತಾನೆ ಅಂದ್ರೆ ಅದರರ್ಥ ಕಾನೂನು ಮತ್ತೆ ನ್ಯಾಯ ವ್ಯವಸ್ಥೆನ ನೀವು ಜೇಬಲ್ಲಿಟ್ಕೊಂಡು ಓಡ್ತಾ ಇದ್ದೀರಾ. ನೀವು ಜನತೆಗೆ ತಪ್ಪು ಸಂದೇಶನ ರವಾನಿಸ್ತಾ ಇದ್ದೀರಾ. ನಿಮಗ್ ತಾಕತ್ತಿದ್ರೆ ಜೈಲ್ಗೆ ಹಾಕಿ ನೋಡ್ರಿ, ಸುಮಾರು ದಿನ ವಾಪಸ್ ಬಂದವಲ್ಲ. ನಗ್ತಾ ನಗ್ತಾ ನಾವ್ ಹೇಗ್ ಒಳಗಡೆ ಹೋದ್ವೋ ಅದೇ ಗತ್ತಲೆ ವಾಪಸ್ ಬಂದ್ವಿ. ನಾವು ಅಳ್ಳಿಲ್ಲ ಸ್ವಾಮಿ, ಅಯ್ಯೋ ನಮ್ಮನ್ ಯಾಕೆ ಜೈಲ್ಗೆ ಹಾಕ್ಬಿಟ್ರಿ, ಅಯ್ಯೋ ರಾಮ. ಆಯ್ತು ಸ್ವಾಮಿ, ನಿಮ್ಮಿಷ್ಟ ಒಳಗ್ ಹಾಕಿದ್ರಿ, ನ್ಯಾಯಾಲಯ ಬಿಟ್ಟು ಕಳಿಸ್ತು, ಬಂದ್ಬಿಟ್ವಿ. ಮತ್ತೆ ತಿರ್ಗಾ ಹೋರಾಟ ಶುರು ಮಾಡಿದ್ವಿ. ಆದ್ರೆ ನೀವು ಸ್ವಲ್ಪ ಜಾಸ್ತಿನೇ ಹೋರಾಡ್ತೀರಾ, ಎಲ್ರ ಜೊತೆ ಹೋರಾಡ್ತೀರಾ ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲ, ನಾನು ಎಲ್ರ ಜೊತೆಗೂ ಹೋರಾಡಲ್ಲ. ಎಲ್ರ ಜೊತೆ ಹೋರಾಡ್ತೀನಿ ಅಂದ್ರೆ ಏನರ್ಥ? 25 ವರ್ಷಗಳಿಂದ ಬಿಜೆಪಿ ಜೊತೆ ನಮ್ ದೋಸ್ತಿ ನಡೀತಾ ಇತ್ತು, ಆಗೆಲ್ಲ ಹೋರಾಡಿದ್ವಿ. ನಮ್ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರ್ತಿತ್ತಲ್ಲ, ಅವಾಗ ಎಲ್ರೂ ಖುಷಿಯಾಗಿದ್ರು. ಪವಾರ್ ಸಾಹೇಬ್ ವಿರುದ್ಧ ಹೋರಾಡ್ತಿದ್ವಿ, ಆಗ್ಲೂ ಖುಷಿಯಾಗಿದ್ರು. ಯಾವಾಗ ಬಿಜೆಪಿ ಜೊತೆ ಹೋರಾಟ ಶುರು ಆಯ್ತೋ ಆಗ ಸಂಜಯ್ ರೌತ್ ಬಗ್ಗೆ ಜನಗಳು ನಾವು ಹೋರಾಡ್ತಿದೀವಿ ಅಂತೆಲ್ಲ ಗಾಳಿ ಸುದ್ದಿ ಎಬ್ಬಿಸ್ತಿದ್ದಾರೆ. ನೋಡಿ, ಹೋರಾಟನೇ ನನ್ನ ಧರ್ಮ, ನನ್ನ ಕರ್ಮ. ಒಂದ್ ವೇಳೆ ಏನಾದ್ರೂ ನೀವು ನಮ್ಮ ಪಾರ್ಟಿನ ಮುಗಿಸೋದಕ್ಕೆ ಬಾಳಾ ಸಾಹೇಬ್ ಠಾಕ್ರೆ, ಉದ್ಧವ್ ಠಾಕ್ರೆ, ಈ ನಮ್ ಪರಿವಾರ ಏನಿದೆ ನಮ್ದು ಅವ್ರ ವಿರುದ್ಧನೇ ಕೆಲಸ ಮಾಡ್ತಿದ್ರೆ ಆಗ ನಾವು ನಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ತಾಕತ್ ತೋರಿಸಲೇಬೇಕಾಗತ್ತೆ. ಅಬ್ಬಬ್ಬಾ ಅಂದ್ರೆ ಏನ್ ಮಾಡ್ತೀರಿ ನೀವು? ಏನ್ ಗುಂಡು ಹೊಡೆದು ಬಿಡ್ತೀರಾ? ಇಲ್ಲ ಜೈಲಿಗೆ ಕಳಿಸ್ತೀರಾ? ಸುಳ್ಳು ಕೇಸ್ಗಳನ್ನ 10 ಕಡೆ ಹಾಕ್ತೀರಾ? ಅದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಮಾಡಕ್ಕಾಗತ್ರಿ ನೀವು? ನಮ್ಮಂಥ ಜನಗಳನ್ನ ನೀವು ಜಾಸ್ತಿ ಹೆದರ್ಸಕ್ಕಾಗಲ್ಲ.